ಸಿಲಿಂಡರ್ 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 ಹೌದು ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಸಿಲಿಂಡರ್ಗಾಗಿ ಜನರು ಬೆಳಗ್ಗೆ 5 ಗಂಟೆಯಿಂದ ಸಾಲಾಗಿ ಬಿಸಿಲಿನಲ್ಲಿ ನಿಂತಿದ್ದಾರೆ. ಹಾಗಾಗಿ ಸಿಲಿಂಡರ್ನ ಕಚೇರಿಗೆ ಅಥವಾ ಸಿಲಿಂಡರ್ನ ಅಧಿಕಾರಿಗಳೇ ದಯವಿಟ್ಟು ಇನ್ನಾದರೂ ಜನರಿಗೆ ಹಿಂದೆ ಯಾವ ರೀತಿ ಮನೆಗಳಿಗೆ ಸಿಲಿಂಡರ್ನ ಕಳುಹಿಸುತ್ತಿದ್ರೋ ಹಾಗೆಯೇ ಈಗಲೂ ವ್ಯವಸ್ಥೆಯನ್ನ ಮಾಡಿ. ಜನರು ಕಳೆದ 2 ತಿಂಗಳಿನಿಂದ ಬಿಸಿಲಿನಲ್ಲಿ ನಿಂತು ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ನಮ್ಮ ಎಬಿ ನ್ಯೂಸ್ ಮೂಲಕ ಜನರು ಮಾತನಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಸರ್, ಈಗ ಗ್ಯಾಸ್ ಮೇಡಮ್, ನಿಮ್ಮ ಇಲಾಖೆಯಲ್ಲಿ ಗ್ಯಾಸ್ ಮೇಡಮ್ ಆಗಲಿ ತಮ್ಮ ಗ್ರಾಹಕರಿಗೆ ಮನೆಗೆ ಹೋಗಿ ತೆರಳಿ ಸಿಲಿಂಡರ್ ಮನೆಗೆ ವಿತರಣೆ ಮಾಡ್ರಿ. ಹಾಗೂ ಈ ಚನ್ನಗಿರಿ ತಾಲೂಕಿನ ದಂಡಾಧಿಕಾರಿಗಳನ್ನು ಹೇಳಿದ್ದಾರೆ, ಸಿಲಿಂಡರ್ ಏನಿತ್ತು ಅವರು ಗ್ರಾಹಕರ ಮನೆಗೆ ಹೋಗಿ ಕೊಡೋ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ಇಲ್ಲಿ ಯಾಕೆ ಇಷ್ಟ ಕ್ಯೂ? ಈಗ ಮನೆ ಹತ್ರ ಹೋದ್ರೆ ಜನ ಹೆಂಗ್ ಮಾಡ್ತಾರ ಗೊತ್ತಾ, DAC ನಂಬರ್ ನಂದ್ ಬಂದಿತ್ತೆ ಅಂತ ಬರ್ತಾರೆ. ಅಲ್ಲೂ ಅದೇ ಆಗೋದು. ಅದಕ್ಕೆ ಇಲ್ಲೇ ನಿಲ್ಸ್ಕೊಡ್ತಿದ್ವಿ. ಇಲ್ಲ ಸೌಕರ್ಯ, ಈಗ ನಿಮ್ಮ DAC ನಂಬರ್ ಬಂದಿರ್ತತೆ, ನೀವು ಬರ್ತೀರ ಅಲ್ಲಿಗೆ ಮನೆ ಹತ್ರ. ನಿಮ್ಮ ಮನೆ ಹತ್ರ ಬಂದ್ರೆ ಅವರು ಬರ್ತಾರೆ ಫೋನ್ ಮಾಡಿ. ಎಲ್ಲಾರು ಕೇಳ್ರಿ, ಇಲ್ಲಿ ನನ್ಗೆ ಫೋನ್ ಮಾಡ್ತಾರ. ಅಲ್ಲ, ನಿಮ್ಮ ಮನೆ ಹತ್ರ ಬಂದ್ರೆ ಅವರು ಬರ್ತಾರೆ, ಗಾಡಿಯಾಗೆ ತಗೊಂಡು ಸಿಲಿಂಡರ್ ತಗೊಂಡ್ ಬರ್ತಾರೆ. ನಿಮಗೆ ಏನ್ ಮೆಸೇಜ್ ಬರುತ್ತೋ ಅವ್ರಿಗೆ ಮಾತ್ರ ಕೊಡ್ಬೇಕು. ಹಿಂದೆಲ್ಲ ಕೊಟ್ಕೊಂತ ಬಂದ. ಈಗ ಹಂಗ್ ಕೊಟ್ಟಿದ್ದಿಲ್ಲ. ಈಗ ನಾಳೆಯಿಂದ ಹೆಂಗ್ ಮಾಡ್ತೀವಿ ಗೊತ್ತಾ, ಯಾವ ಹಳೆ ಬಿಲ್ ಬುಕ್ಕಿಂಗ್ ಆಗಿರ್ತಾವೆ ಅವೇ ಕೊಡೋದು. ಬುಕ್ ಆಗಿ DAC ಬಂದಿದ್ರೆ ಅಂದ್ರೂ ಕೊಡಲ್ಲ ನಾನು ನಾಳೆಯಿಂದ. ಈಗ ನೀವು ಡಿಸ್ಟ್ರಿಬ್ಯೂಟ್ ಮಾಡೋರು, ನೀವು ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ತರ ಒಂದು ವಾತಾವರಣ ಕ್ರಿಯೇಟ್ ಆಗಲ್ಲ. ಅಲ್ಲಿ ಲೋಡ್ ಇಂದ ಪ್ರಾಬ್ಲಮ್ ಐತೆ, ಹಂಗಾಗಿ ಹಿಂಗ ಆಗ್ತಾ ಐತೆ. ಈಗ ನೆಕ್ಸ್ಟ್ ನಾಳೆಯಿಂದ ಯಾವ್ದು ಹಳೆ ಬುಕಿಂಗ್ ಇರುತ್ತೆ ಅದೇ ಬುಕಿಂಗ್ ಕೊಡ್ತೀನಿ ನಾನು ನಾಳೆ. ಬಹಳ ತೊಂದರೆ ಆಗ್ಬಿಟ್ಟಿದೆ. ಹಳ್ಳಿ ಒಳಗೆಲ್ಲ ಮನೆ ಹತ್ರ ಹೋಗಿ ಕೊಡ್ತಿದಾರೆ. ಇಲ್ಲಿ ಬಂದ್ರೆ ನೋಡಿದ್ರೆ ನಾವು ಗ್ಯಾಸಿಗೆ ಲೈನ್ ನಿಂತ್ಕೋಬೇಕು. ಇಷ್ಟೊತ್ತಿಂದ ನಿಂತಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಸಮಯ ನಮಾಜ್ ಮಾಡ್ಕೊಂಡ್ ಬಂದಿದ್ದು 4 ಗಂಟೆಯಿಂದ. ಮೇಡಮ್, ಚನ್ನಗಿರಿಯಲ್ಲಿ ಮೇಡಮ್ ಅವರು ನಿಮ್ಮ ಗ್ರಾಹಕರ ಮನೆಗೆ ಸಿಲಿಂಡರ್ ಕಳಿಸ್ತೀವಿ, ಲೈನ್ ನಲ್ಲಿ ನಿಂತ್ಕೋಬೇಡ್ರಿ ಅಂತ ಹೇಳ್ತಾರೆ. ಆದ್ರೂ ಯಾಕೆ ನಿಂತ್ಕೊಂತಿದ್ದೀರಾ? ನಮ್ಗೆ ಕೊಡ್ಬೇಕಲ್ಲ ಅವ್ರು ತಂದು. ನಮ್ ಲಿಸ್ಟ್ ಬಂದಿಲ್ಲ, ನಿಮ್ ಲಿಸ್ಟ್ ಬಂದಿಲ್ಲ ಅಂತಾರೆ. ನಮ್ ಲಿಸ್ಟ್ ಬಂದಿಲ್ಲ, ನಿಮ್ ನಂಬರೇ ಇಲ್ಲ. 3 ದಿವಸ 4 ದಿವಸದಿಂದ ತಿರುಗಿ ಬಂದಿದೀವಿ ಇಲ್ಲಿಗೆ. ತೊಂದ್ರೆ ಇರೋದಕ್ಕೆ ಬಹಳ ತೊಂದ್ರೆ ಸ್ವಾಮಿ. ಇದು ಗ್ಯಾಸ್ ಸಿಲಿಂಡರ್ಗೆ ಬಂದ್ ಕಾಯ್ತಿರೋದು ನಮ್ಮ ಊರಿನ ಜನಕ್ಕೆ ತಪ್ಪಿದ್ದು. ಮೆಸೇಜ್ ಎಲ್ಲ ಮೊಬೈಲ್ನಾಗ ಇರ್ತೈತೆ. ಮೊಬೈಲ್ನಾಗ ಇದ್ದಿದ್ದು ನೋಡಿ ಅವ್ನು ಬಂದು ಮನೆ ಹತ್ರ ಕೊಡ್ತಾನೆ. ನೀವು ಮಾಡ್ತಿರೋದೇನು ನನಗೆ ಸಿಗಲ್ಲ ನಿನಗೆ ಸಿಗಲ್ಲ ಅಂತ ಬಂದು ಇಲ್ಲಿ ಕಾಯ್ತಿರೋದು. ಬೆಳಿಗ್ಗೆ ಎದ್ದು ಪೂಜೆಗೆ ಎದ್ದಾಳ್ರಪ್ಪ ಅಂದ್ರೆ ಎದ್ದಾಳಲ್ಲ. ಹಂಗೆ ಬಂದು 4 ಗಂಟೆ 3 ಗಂಟೆಗೆ ಬಂದು ಕುತ್ಕೊಂಡು ಸಿಲಿಂಡರ್ಗಳಿಗೆ ಕಾಯ್ತಿದ್ದಾರೆ. ಅವ್ರು ಕಾಯೋದ್ ಬಿಟ್ಟು ಮನೆಗಳ ಹತ್ರ ಚನ್ನಗಿರಿ ಮೇಡಮ್ ಅಂದಾರಲ್ಲ, ಹಂಗೆ ಮನೆ ಹತ್ರ ಇರಲಿ. ಯಾಕೆ ತಂದು ಕೊಡಲ್ಲ? 60 ರೂಪಾಯಿ 70 ರೂಪಾಯಿ ಒಂದು ಸಿಲಿಂಡರ್ ತೊಗೊಂತಾರ ಅವರು. ಇವ್ರು ಮಾಡ್ತಿರೋದು, ಜನ ಮಾಡ್ತಿರೋದು ನನಗೆ ಸಿಗಲ್ಲ ನಿನಗೆ ಸಿಗಲ್ಲ ಅಂತ. ತಾಳ್ಮೆಯಿಂದ ಮನೆ ಹತ್ರ ಇದ್ರೆ ಸಿಲಿಂಡರ್ ಕರೆಕ್ಟಾಗಿ ಸಿಗ್ತೈತೆ. ಏನು ವಾರಕ್ಕೊಂದು ಸಿಲಿಂಡರ್ ಖಾಲಿ ಆಗ್ತಾ ಇಲ್ಲ. ಹೆಂಗಾದ್ರು ಅಡುಗೆ ಮಾಡಿದ್ರು 15 ದಿವಸ ತಿಂಗ್ಳಕ್ಕೊಂದಂತೂ ಖಾಲಿ ಆಗ್ತೈತೆ. ಈ ಜನ ಮಾಡ್ತಿರೋದಕ್ಕೆ ಕಚ್ಚಾಟ ಮಾಡ್ತಿರೋದು ಇದು. ಅವ್ರೇನು ಮಾಡ್ತಾರೆ, ಇಲ್ಲಿ ಒಂದು ಸ್ವಲ್ಪ ದಿವಸ ಬಿಟ್ಟರೆ ದಾಂಡ್ಲಿನೂ ಮಾಡ್ಕೊಂತಾರೆ. ಅವ್ನು ತೊಗೊಂಡೋಗ್ತಿದ್ದಾನೆ, ಇವ್ನು ತೊಗೊಂಡೋಗ್ತಿದ್ದಾನೆ ಅಂತ. ಜನ ಅವ್ನ ಮುಖ ನೋಡ್ದ ಇವ್ನ ಮುಖ ನೋಡ್ದ ಅಂತ. ಇದು ಗುಡ್ಡಾಟ ಆಗ್ಬಾರ್ದಂದ್ರೆ ಮನೆ ಹತ್ರ ತಾಳ್ಮೆಯಿಂದ ತಂದು ಕೊಟ್ಟರೆ ಭಾಳ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಕೈ ಮುಗ್ದು ಹೇಳ್ತೀವಿ ಮೇಡಮ್, ನೀವು ಯಾರು ಸಿಲಿಂಡರ್ ತಂದು ಕೊಡ್ತಿದಾರೋ ಅವ್ರಿಗೆ ಹೇಳ್ರಿ, ಮನೆ ಹತ್ರ ತಂದು ಕೊಡ್ರಿ ಅಂತ ಹೇಳ್ರಿ.